ಹಲೋ ಗೈಸ್, ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಮರಳಿ ಸುಸ್ವಾಗತ. ಕಳೆದ 4 ದಿನದಿಂದ ಒಂದು ನ್ಯೂಸು ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ತುಂಬ ವೈರಲ್ ಆಗ್ತಿದೆ. ಅದು ಯಾವ ವಿಡಿಯೋ ಅಂತ ನಿಮಗೆ ಗೊತ್ತು, ಯಾವ ವಿಷಯ ಅಂತ. ಅದೇ ಜಸ್ಟಿಸ್ ಫಾರ್ ಸೌಜನ್ಯ. ಸೊ ಮೊದಲನೇದಾಗಿ ಹೇಳ್ಬೇಕಂದ್ರೆ ಸೌಜನ್ಯ ಅವ್ರ ಕೇಸಲ್ಲಿ ನ್ಯಾಯ ಸಿಗಲೇಬೇಕು. ಸ್ವಲ್ಪ ತಡ ಆಗ್ಬೋದು ಸಿಗೋಕ್ಕೆ, ಬಟ್ ಸಿಕ್ಕೇ ಸಿಗುತ್ತೆ. ಸೊ ಸೌಜನ್ಯ ಅವರು ಆ ಮಹಾತಾಯಿ ಇವತ್ತು ಇದ್ದಿದ್ರೆ 28 ವರ್ಷ ಅವ್ರಿಗೆ. ಹೆಂಗೆ ಸಾಯಿಸಿದ್ರು ಅಂದರೆ ನಿಜ. ಈ ಅಪ್ಪ ಹೇಳೋದು ಕೇಳಿಸಿದ್ರೆ, ವೀಡಿಯೋದಲ್ಲಿ ಹೇಳೋದು ಕೇಳಿಸ್ಕೊಂಡ್ರೆ ಒಂಥರ ತಲೆ ಜುಮ್ ಅನ್ನುತ್ತೆ. ನಿಜ, ಸುಳ್ಳು ಹೇಳ್ತಾಯಿಲ್ಲ, ಕಣ್ಣಲ್ಲೆಲ್ಲ ನೀರು ತುಂಬ್ಕೊಬಿಡುತ್ತೆ. ಯಾವ ಮಟ್ಟಕ್ಕೆ ನರಕ ಅನುಭವಿಸಿರ್ಬೋದು ಆ ಹುಡುಗಿ. ಇನ್ನೊಂದು ಹೇಳಬೇಕು ಅಂದರೆ ಸಮೀರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಬ್ರೋ ನಿಜವಾಗ್ಲೂ ಒಂದು ಸೆಲ್ಟ್ ಹೊಡಿಬೇಕು ನಿಮಗೆ. ಹ್ಯಾಟ್ಸ್ ಆಫ್ ಟು ಯುವರ್ ಗಟ್ಸ್. ನಿಮ್ಗೆ ಗಟ್ಸ್ ಇದೆಯಲ್ಲ, ಬಂದು ಆ ವಿಚಾರ, ಅದು ಮೊದಲೇ ಸೆನ್ಸಿಟಿವ್ ಟಾಪಿಕ್ಕು ಸೌಜನ್ಯ ಅವ್ರ ಕೇಸು. ನೀವು ಅದರಲ್ಲಿ ಬಂದು ಇನ್ ಡೆಪ್ತ್ ಮಾತಾಡ್ತಿರಲ್ಲ, ಲೈಕ್ ನ್ಯೂಸ್ ಅವರು ಇಷ್ಟು ಕ್ಲಿಯರಾಗಿ ಹೇಳಲ್ಲ ಗುರು, ಆ ಥರ ಎಕ್ಸ್ಪ್ಲೇನ್ ಮಾಡೋರೆ ಎಲ್ರಿಗೂ. ಈ ಕೇಸ್, ಸೌಜನ್ಯ ಕೇಸ್ ಗೊತ್ತಿಲ್ಲದೆ ಇರೋರ್ಗು ಕೇಸ್ ಬಗ್ಗೆ ಇನ್ ಡೆಪ್ತ್ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಅದೊಂದು ಈ ನ್ಯೂಸ್ ಅವರು ಒಂಥರ ಸ್ಕೂಲ್ ಲೆವೆಲಲ್ಲಿ ಅರ್ಥ ಮಾಡಿಸ್ತಾರೆ, ಅಂದರೆ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಬಟ್ ಈ ಅಪ್ಪ ಇಂಜಿನಿಯರಿಂಗ್ ಲೆವೆಲ್ಲು, ಅಷ್ಟು ಇನ್ ಡೆಪ್ತ್ ಕಾನ್ಸೆಪ್ಟ್ಸು ಇದ್ರ ಬಗ್ಗೆ, ಈ ವಿಚಾರದ ಬಗ್ಗೆ. ಹಿಂದ್ಗಡೆ ಯಾರ್ಯಾರು ಕೈವಾಡ ಇದೆ ಅಂತ ಸುಮಾರು ಜನಕ್ಕೆ ಗೊತ್ತೇ ಇರಲಿಲ್ಲ, ಯಾರ್ಯಾರು ಕೈವಾಡ ಇದೆ ಅಂತ. ಅದೆಲ್ಲ ಈಗ ಒಂದೊಂದಾಗಿ ಹೊರಗಡೆ ಬಂತು ಈ ಅಪ್ಪನ ವೀಡಿಯೋಯಿಂದ. ಈಗ ಈ ಅಪ್ಪನ ಬಗ್ಗೆನೇ ಹೇಳಬೇಕು ಅಂದರೆ, ಈ ಅಪ್ಪ ಬಿಟ್ಬಿಡ್ಬೋದಿತ್ತು. ಬೇರೆ ಧರ್ಮದ ವಿಚಾರ ನಮ್ಗೆ ಯಾಕೆ, ಅವ್ರ ಹುಡುಗಿ, ಆ ಧರ್ಮದ ಹುಡುಗಿ, ಹಂಗೆ ಹಿಂಗೆ ಅಂತ. ಬಟ್ ಇವರು ಅದೆಲ್ಲ ತಲೆಗೆ ಹಾಕೊಳ್ದೇನೆ ಅವ್ರ ಮನೆ ಹೆಣ್ಮಗು, ಅವ್ರ ಮನೆ ಹುಡುಗಿ ಅಂತ ಅಂದ್ಕೊಂಡು ಬಂದು ಆ ಕೇಸ್ ವಿಚಾರಣೆಗಳನ್ನೆಲ್ಲ ತೆಗೆದು ಮತ್ತೆ ನಮ್ಮ ಮುಂದೆ ಅದೊಂದು ಡಾಕ್ಯುಮೆಂಟ್ರಿ ಥರ ಮಾಡಿ ತೋರಿಸ್ತಾರಲ್ಲ, ಅದಕ್ಕೆ ಗಟ್ಸ್ಬೇಕು. ಈ ಗುಂಡಿಗೆ ಅಂತಾರೆ ನೋಡಿ, ಅದಿರಬೇಕು ಅದೊಂದು. ಆ್ಯಂಡ್ ಅಪ್ಪ ಪಾಪ ನಿನ್ನೆ ಒಂದು ಇದು ಬೇರೆ ಹೇಳಿದರು. ಅಪ್ಪ ನಿನ್ನೆ ಬಂದು ಹೇಳಿದ್ದು, ಯಾರೋ ಅವ್ರ ಮನೆ ಅಡ್ರೆಸ್ನ ಲೀಕ್ ಮಾಡಿದ್ದಾರೆ, ಅವ್ರ ನಂಬರ್ನ ಲೀಕ್ ಮಾಡಿದ್ದಾರೆ ಅಂತ. ಅಲ್ಲ ಗುರು, ಒಂದು ಹೇಳ್ತೀನಿ, ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾದರೆ ಸಹಾಯ ಮಾಡಿ. ಇದ್ರ ಪರ ನಿಂತ್ಕೋಬೋದಾ, ನಿಂತ್ಕೊಳ್ಳಿ. ಇಲ್ಲಾಂದರೆ ಬಿಟ್ಬಿಡಿ, ನಿಮ್ಗೆ ಯಾಕೆ ಅಂತ. ಅದನ್ನು ಬಿಟ್ಟು ಯಾಕೆ ಇನ್ನೊಬ್ರಿಗೆ ತೊಂದರೆ ಕೊಡ್ತೀರಾ ನೀವು? ನಾನು ನೋಡಿರಂಗೆ ಸೌಜನ್ಯ ಅವ್ರ ಕೇಸಲ್ಲಿ ಕರ್ನಾಟಕದಲ್ಲಿರೋ 7 ಕೋಟಿ ಜನರಲ್ಲಿ ಸಂಕ್ಷಿಪ್ತವಾಗಿ ಮಾತಾಡಿರೋದ್ರಲ್ಲಿ ಕೇವಲ ಕನಿಷ್ಠ ಒಂದು 5 ರಿಂದ 6 ಜನ, ಗರಿಷ್ಠ ಅಂದರೆ ಒಂದು 10 ಜನ ಅಷ್ಟೇ. ಅಲ್ಲ, ಯಪ್ಪನ ಮನೆ ಅಡ್ರೆಸ್ಸು, ಫೋನ್ ನಂಬರ್ ಲೀಕ್ ಮಾಡೋಷ್ಟು ಒಂದು ಕೀಳ್ಮಟ್ಟಕ್ಕೆಲ್ಲ ಹೋಗಿದ್ದೀರಲ್ಲ. ಯಾರು ಲೀಕ್ ಮಾಡಿದ್ರು ಅವ್ರಿಗೆ ಹೇಳ್ತಾ ಇರೋದು, ಬೇರೆಯವ್ರಿಗೆಲ್ಲ. ಯಾವ ಥರ ಹೋರಾಟ ಇರಬೇಕು ಗೊತ್ತಾ? ಈ ಕೇಸ್ ತೀವ್ರತೆ ಹೆಂಗಿದೆ ಅಂದರೆ, ನಿಮ್ಮನೆ ಹೆಣ್ಮಗಳಿಗೆ ಇದಾಗಿದೆ ಅನ್ನೋ ಥರ ನೀವು ಫೀಲ್ ಮಾಡ್ಕೋಬೇಕು. ಅವಾಗ ಮಾತ್ರ ಈ ಕೇಸ್ ಮೇಲೆ ನಿಮಗೆ ಒಂದು ಎಮೋಷನ್ ಬರೋದು. ಎಲ್ಲ ಧರ್ಮದ ಅಣ್ತಂದಿರಿಗೆ, ಅಕ್ಕಂಗಿರಿಗೆ ಕೇಳ್ಕೊಳ್ಳೋದಿಷ್ಟೇ. ಈಗ ಈ ಸೌಜನ್ಯ ಅನ್ನೋರು ನಿಮ್ಮನೆ ಒಂದು ಹೆಣ್ಮಗು, ನಿಮ್ಮನೆ ಮೆಂಬರ್ ಅಂತಲೇ ಅಂದ್ಕೊಂಡು ನೀವು ಇದ್ರ ಪರ ಬನ್ನಿ, ವಾಯ್ಸ್ ರೈಸ್ ಮಾಡಿ, ಸಮೀರ್ ಅವ್ರ ಪರ ನಿಂತ್ಕೊಳ್ಳಿ. ಈ ಕೇಸ್ ಪರ ಯಾರ್ಯಾರು ಹೋರಾಡ್ತಾವ್ರೋ, ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡ್ತಾರೋ, ಅವ್ರ ಹಿಂದೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ. ಸೊ ಅವ್ರಿಗೂ ಒಂದು ಶಕ್ತಿ ಬರುತ್ತೆ, ಅವ್ರಿಗೂ ಇನ್ನೂ ಹೋರಾಡೋ ಶಕ್ತಿ ಬರುತ್ತೆ. ಆ್ಯಂಡ್ ಸಮೀರ್ ಬ್ರೋ, ನಿಜ ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ಕುಡ್ಲಾ ರ್ಯಾಂಪೇಜು ನೀವಾಗಿರ್ಬೋದು, ಕುಡ್ಲಾ ರ್ಯಾಂಪೇಜ್ ಆಗಿರ್ಬೋದು, ಮತ್ತು ಇನ್ನಿತರ ಯಾರ್ಯಾರು ಅವರ ಯೂಟ್ಯೂಬರ್ಸು ಈ ವಿಚಾರ ಬಗ್ಗೆ ಇಷ್ಟೊಂದು ಇನ್ ಡೆಪ್ತ್ ಮಾತಾಡೋರು, ಅವರೆಲ್ಲರಿಗೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಿಮಗೆಲ್ಲ ದೇವ್ರ ಶಕ್ತಿ ಕೊಡಲಿ. ಆ್ಯಂಡ್ ಈ ಕೇಸಲ್ಲಿ ಎಂತೆಂಥವ್ರದ್ದು ಕೈವಾಡ ಇದೆ ಅಂತ ಗೊತ್ತು. ಆಲ್ಮೋಸ್ಟ್ 99% ಜನಕ್ಕೆಲ್ಲ ಗೊತ್ತಾಗಿದೆ ಈಗ ಕನ್ನಡದವ್ರಿಗೆ. ಆ್ಯಂಡ್ ಅವ್ನು ತಪ್ಪು ಮಾಡಿದವ್ನು ಯಾವನ್ನಾಗಿರಲಿ, ಎಂಥ ಸ್ಥಾನದಲ್ಲಿರಲಿ, ಎಂಥ ಪವರ್ ಇರಲಿ, ತಪ್ಪು ತಪ್ಪೆ. ಆ್ಯಂಡ್ 6 ಜನ ಯಾರು ಈ ಕೃತ್ಯ ಮಾಡಿದ್ರು, ಈ ಇನ್ಸಿಡೆಂಟ್ಗೆ ರಾಯಭಾರಿಗಳು ಯಾರಿದ್ದಾರೋ ಅವರೆಲ್ಲ ಸಿಗಾಕೊಂಡ್ರೆ ಮೊದಲು ಅವ್ರನ್ನ ಸೌಜನ್ಯ ಅವ್ರ ಅಪ್ಪ ಅಮ್ಮನ ಮುಂದೆ ಹೋಗಿ ನಿಲ್ಲಿಸ್ಬೇಕು. ಪಶ್ಚಾತ್ತಾಪ ಅನ್ನೋದು ಕಾಡಬೇಕು ಅವ್ರಿಗೆ. ಕೋರ್ಟ್ ಏನು ಅವ್ರಿಗೆ ಗಲ್ಲಿಗೇರಿಸೋದೇನು ಬೇಡ ಅನಿಸುತ್ತೆ. ಜನರ ಹತ್ರ ಬಿಟ್ಟರೆ, ಜನರಿಗೆ ಏನಾರು ಅವ್ರನ್ನ ಒಪ್ಸಿದ್ರೆ ಜನರೇ ನೋಡ್ಕೋತಾರೆ ಅದನ್ನ. ಆ ಮಹಾತಾಯಿಗೆ, ಆ ಸೌಜನ್ಯ ಅವ್ರಿಗೆ ಅದು ಏನು ನರಕ ಇವ್ರು ತೋರಿಸಿದ್ರೋ ಅದಕ್ಕಿಂತ 10 ಪಟ್ಟು ನರಕನೇ ಇವ್ರು ಅನುಭವಿಸ್ಬೇಕು. ಅಪರಾಧಿಗಳು ಯಾರಿದ್ರು ಅವ್ರನ್ನ ಗಲ್ಲಿಗೇರಿಸೋದು ದಿನ, ಅವರ ಗಲ್ಲಿಗೇರಿಸ್ಬೇಕಾದ್ರೆ ಅವ್ರ ಮುಂದ್ಗಡೆ ಸೌಜನ್ಯ ಅವ್ರ ಫೋಟೋ ಇಟ್ಬಿಟ್ಟು ಆಮೇಲೆ ಗಲ್ಲಿಗೇರಿಸ್ಬೇಕು. ಗಲ್ಲಿಗೇರಿಸ್ಬೇಕಾದ್ರೆ ಅವ್ರು ಆ ಫೋಟೋನ ಇವ್ರು ನೋಡಬೇಕು, 6 ಜನನೂ ನೋಡಬೇಕು. ಇಂಥವ್ರಿಗೆ ಹಿಂಗೆ ಮಾಡಿದ್ನಲ್ಲ ಅಂತ ಇವ್ರಿಗೆ ಗಲ್ಲಿಗೇರಿಸ್ಬೇಕಾದ್ರೆ ಒಂದು ರಿಗ್ರೆಟ್ ಇರಬೇಕು. ಸೊ ತಪ್ಪು ಮಾಡಿದವ್ರು ಯಾರೇ ಆಗಿರಲಿ, ತಪ್ಪು ತಪ್ಪೆ. ಆ್ಯಂಡ್ ಈ ಕೇಸಲ್ಲಿ ನ್ಯಾಯ ಸಿಗಬೇಕು. ಈ ಸೌಜನ್ಯ ಅವರು ಅವ್ರನ್ನ ವಾಪಸ್ಸಂತೂ ಕರ್ಕೊಬರೋಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರ ಆತ್ಮಕಾರ ಶಾಂತಿ ಕೊಡ್ಸೋಣ, ಅವ್ರಿಗೆ ನ್ಯಾಯ ಕೊಡ್ಸೋದ್ರ ಮುಖಾಂತರ. ಆ್ಯಕ್ಚುಲಿ ಇಂಥ ಕೇಸ್ಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಯಾರು ಅಂದರೆ, ಯಾರಿಗೆ ಈ ಕೇಸ್ಗಳು ಜಾಸ್ತಿ ಡಿಸ್ಟರ್ಬ್ ಮಾಡುತ್ತೋ, ಲೈಕ್ ಎಲ್ಲ ಟೈಮಲ್ಲಿ ಕಾಡುತ್ತೆ ನೋಡಿ ಆ ಕೇಸು, ತಲೆಯಲ್ಲೆಲ್ಲ ಅದೇ ಕೇಸ್ ಓಡ್ತಾ ಇರುತ್ತೆ ಆ್ಯಂಡ್ ತುಂಬ ಡಿಸ್ಟರ್ಬ್ ಮಾಡುತ್ತೆ, ಅಂಥವ್ರು ಮಾತ್ರ ಈ ಕೇಸ್ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಆ್ಯಂಡ್ ತಿಳ್ಕೊಳಕ್ಕೆ ಟ್ರೈ ಮಾಡ್ತಾರೆ ಈ ಕೇಸ್ ಬಗ್ಗೆ ಜಾಸ್ತಿ. ಸಮೀರ್ ಬ್ರೋ, ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಕೇಸ್ ಫ್ರಮ್ ಯು. ಆ್ಯಂಡ್ ನಿಮ್ಗೆ ಏನೇ ಥ್ರೆಡ್ ಕಾಲ್ಸ್ ಬರಲಿ ಅದ್ರ ಬಗ್ಗೆ ಎಲ್ಲ ಕೇರ್ ಮಾಡಬೇಡಿ, ಬರೀ ಇಷ್ಟೇ. ಈಗ ನೀವು ಕಟಿಂಗ್ ಶಾಪ್ಗೆ ಹೋದ್ಮೇಲೆ ತಲೆ ಕಟಿಂಗ್ ಮಾಡಿಸ್ತಿರ್ತಾನೆ, ಕೂದಲು ಉದ್ರೋಗುತ್ತಾನೆ, ಆ ಕೂದಲು ಬಗ್ಗೆ ನಾನು ತಲೆ ಕೆಡ್ಸ್ಕೋತೀರಾ?
ಅಷ್ಟೇ. ಇದು ಹಂಗೆ ಬಿಟ್ಟಾಕಿ ಅಷ್ಟೇ. ಥ್ರೆಡ್ ಕಾಲ್ಸ್ ಬಗ್ಗೆ ಎಲ್ಲ ಟೆನ್ಷನ್ ಮಾಡ್ಕೊಬೇಡಿ. ನನಗೂ ಒಂದು ವೀಡಿಯೋದಲ್ಲಿ ಈ ಥರ ಥ್ರೆಡ್ ಕಾಲ್ಸ್ ಬಂದು ಒಂದು ವೀಡಿಯೋ ಹಾಕಿದ್ದಕ್ಕೆ ಯೂಟ್ಯೂಬಲ್ಲಿ ಈ ಥರ ಥ್ರೆಡ್ ಕಾಲ್ಸ್ ಬಂದು ನಾನು ಅದನ್ನ ಫೇಸ್ ಮಾಡಿ ಹೊರಗಡೆ ಬಂದಿರೋನು. ಈಗ ನನಗೂ ಇದರಿಂದ ಥ್ರೆಡ್ ಕಾಲ್ಸ್ ಬಂದು ನಾನೇನು ಕೇರು ಮಾಡಲ್ಲ, ಗೊತ್ತು ಏನು ಮಾಡಬೇಕು ಅಂತ ಆ ಥ್ರೆಡ್ ಕಾಲ್ಸ್ಗೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ, ನನ್ನ ಕಡೆಯಿಂದ ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಾಗಿದ್ದರೆ ಹೊಟ್ಟೆಗೆ ಹಾಕೊಳ್ಳಿ, ಬಟ್ ಸೌಜನ್ಯ ಅವ್ರ ಕೇಸ್ನ ತಲೆಗೆ ಹಾಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜಸ್ಟಿಸ್ ಫಾರ್ ಸೌಜನ್ಯ.